ಇವತ್ತಿನ ಕುಂಗ್ ಫು ಕಲಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕೊನೆಯ ವಿಡಿಯೋದಲ್ಲಿ ನಾವು ಇನ್ಸೈಡ್ ಕಿಕ್ ಕಲ್ತಿದ್ವಿ, ಔಟ್ಸೈಡ್ ಕಿಕ್ ಕಲ್ತಿದ್ವಿ, ಇದರ ಜೊತೆಗೆ ಜಂಪ್ ಅಂಡ್ ಸ್ಲ್ಯಾಪ್ ದ ಫೂಟನ್ನು ಕಲ್ತಿದ್ವಿ. ಇವತ್ತಿನ ಸಂಚಿಕೆಯಲ್ಲಿ ನಾವು ಮೊದಲನೇದಾಗಿ ಅಂದರೆ 16ನೇಯ ಒಂದು ಮೂಮೆಂಟ್ ಆಗಿರುತ್ತೆ. ಇದರ ಬಿಫೋರ್ ಮೂಮೆಂಟ್ಸು ನೀವು ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಹಿಂದಿನ ಸಂಚಿಕೆಯಲ್ಲಿ ಎಲ್ಲದನ್ನು ನಾನು ಹೇಳ್ಕೊಟ್ಟಿದ್ದೀನಿ, ಹೋಗಿ ಒಂದ್ಸತಿ ಅವನ್ನೆಲ್ಲವನ್ನೂ ಕೂಡ ನೀವು ನೋಡಿ ಕಲಿತು ಈ ವಿಡಿಯೋಗೆ ಕಮ್ ಬ್ಯಾಕ್ ಮಾಡಿ. ಎಸ್, ಕಮ್ ಬ್ಯಾಕ್ ಯಾರೆಲ್ಲ ಮಾಡಿದ್ರಿ ಅವ್ರಿಗೆ ಇವತ್ತಿನ ಸಂಚಿಕೆನ ಶುರು ಮಾಡೋಣ. 16ನೇಯ ಸ್ಟೆಪ್ ಅಂತ ಬಂದ್ಬಿಟ್ಟು ಇದರ ನೇಮ್ ಹೇಳ್ತೀನಿ, ವೈರಲ್ ವೈಂಡ್ ಕಿಕ್ ಅಂತ ಹೇಳಿ. ಓಕೆ, ನೋಡ್ಕೊಳ್ಳಿ, ನಿಧಾನವಾಗಿ ನಾನು ತೋರಿಸ್ತಾ ಹೋಗ್ತೀನಿ. ಇದನ್ನು ನೀವು ಕೂಡ ಕಲಿತಾ ಕುಂಗ್ ಫುನ ಕಲಿಯೋಕ್ಕೆ ಶುರು ಮಾಡೋಣ. ಮೊದಲನೇದಾಗಿ ನಾವು ಹಾರ್ಸ್ ಸ್ಟಾನ್ಸ್ ಏನು ಕಲ್ತಿದ್ವಿ, ಆ ಹಾರ್ಸ್ ಸ್ಟಾನ್ಸ್ನ ನಾವು ಪೊಸಿಷನ್ನ ತೆಗೆದುಕೊಳ್ಬೇಕಾಗುತ್ತೆ. ಓಕೆ, ಇದಾದಮೇಲೆ ನಾವು ಹ್ಯಾಂಡ್ ಮೂಮೆಂಟ್ ಈ ರೀತಿ ತೆಗೆದುಕೊಳ್ಬೇಕಾಗುತ್ತೆ. ಈ ಹ್ಯಾಂಡ್ ಬಂದ್ಬಿಟ್ಟು ಓಪನ್. ಓಕೆ, ಇದು ಈ ವೈರಲ್ ವೈಂಡ್ ಕಿಕ್ಕಿನ ಬೇಸಿಕ್ ಸ್ಟಾನ್ಸ್ ಆಗಿರುತ್ತೆ. ಓಕೆ, ಇದಾದಮೇಲೆ ನೋಡಿ, ನೀವು ಈ ರೈಟ್ ಲೆಗ್ಗನ್ನು ಈ ಕಡೆ ಇಡಬೇಕಾಗುತ್ತೆ. ಈಗ ಎಡಗಾಲನ್ನು ಈ ಕಡೆ ನಾವೇನು ಟರ್ನ್ ಹಾಕ್ತೀವಿ, ಈ ಆ್ಯಂಗಲ್ ತೋರಿಸ್ಕೊಡ್ತೀನಿ. ಹೀಗಿರ್ತೀರಿ, ನಮ್ಮ ಬಲಗಾಲನ್ನು ಹೀಗಿಡ್ತೀವಿ. ಓಕೆ, ಈಗ ಎಡಗಾಲನ್ನು ಜಂಪ್ ತಗೋಬೇಕಾಗುತ್ತೆ. ಜಂಪ್ ತಗೊಂಡು ನಾವು ರೊಟೇಷನ್ ಮಾಡಿ ಈ ರೈಟ್ ಲೆಗ್ಗಿಂದ ನಾವು ಕಿಕ್ ಮಾಡಬೇಕಾಗುತ್ತೆ. ಆಮೇಲೆ ಆಪೋಸಿಟ್ ಡೈರೆಕ್ಷನ್ ಸ್ಟಾನ್ಸ್ ತಗೋಬೇಕಾಗುತ್ತೆ. ಇದು ಕಂಪ್ಲೀಟ್ ವೈರಲ್ ವೈಂಡ್ ಕಿಕ್ ಆಗಿರುತ್ತೆ. ಹಾಗಾದರೆ ಯಾಕೆ ನಾವು ವೈರಲ್ ವೈಂಡ್ ಕಿಕ್ಕನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇ ಪೊಸಿಷನ್ ನೀವು ಈ ರೀತಿ ಅಂತ ಹೇಳಿದ್ದೆ. ಓಕೆ, ನೋಡ್ಕೊಳ್ಳಿ, ಈ ಕೈ ನಿಮಗೆ ಹೊಟ್ಟೆಯ ಸ್ವಲ್ಪ ಮೇಲ್ಭಾಗದಲ್ಲಿರಬೇಕು. ಈ ಕೈ ಯಾವಾಗಲೂ ನಿಮ್ಮ ಶೋಲ್ಡರ್ ಲೆವೆಲ್ಗೆ ಇರಬೇಕಾಗುತ್ತೆ. ನೋಡ್ಕೊಳ್ಳಿ, ಇದು ವೈರಲ್ ವೈಂಡ್ ಕಿಕ್ ಆಗಿರುತ್ತೆ. ಓಕೆ, ಮೊದಲನೇ ಸ್ಟೆಪ್ ಹೀಗಿರ್ತೀರಿ. ಹೀಗಿದ್ದು ರೈಟ್ ಲೆಗ್ಗನ್ನು ಮುಂದೆ ತಗೊಳ್ಳಿ. ಈಗ ಲೆಫ್ಟ್ ಲೆಗ್ಗಿಂದ ಜಂಪ್ ಮಾಡಿ ಆಮೇಲೆ ಈ ಕಾಲನ್ನು ಈಗ ತಗೊಳ್ತಿರಲ್ಲ, ಆಗ ಈ ಎಡ ಕೈಯಿಂದ ಈ ರೀತಿ ಫಿನಿಶ್ ಮಾಡಬೇಕಾಗುತ್ತೆ. ಇದೊಂದು ಸತಿ ಮಾಡೋಣ. ಇದು ವೈರಲ್ ವೈಂಡ್ ಕಿಕ್ ಆಗಿರುತ್ತೆ. ಕೊನೆಯ ಮೂಮೆಂಟು ಕಿಕ್ನ ಸ್ಲ್ಯಾಪ್ ಮಾಡ್ತೀರಿ, ಹ್ಯಾಂಡ್ ಮೂಮೆಂಟ್ ಬಂದು ಹೀಗೆ ಹಿಡ್ಕೋತೀರಿ ಅಲ್ವಾ. ಇದು ವೈರಲ್ ವೈಂಡಿನ ಫಿನಿಶಿಂಗ್ ಸೆಟ್ ಆಗಿರುತ್ತೆ. ಇದನ್ನು ನೀವು ಎವ್ರಿ ಡೇ ಮಾರ್ನಿಂಗ್ 10x3 ಸೆಟ್ ಮಾಡಬೇಕಾಗುತ್ತೆ, ಮತ್ತು ಈವ್ನಿಂಗ್ 10x3 ಸೆಟ್ ಮಾಡಬೇಕಾಗುತ್ತೆ. ಇದರಲ್ಲಿ ಮೇನ್ ಏನಪ್ಪ ಅಂತ ಹೇಳಿದರೆ ನಿಮ್ಮ ಹ್ಯಾಂಡ್ ಮೂಮೆಂಟ್ ಕಡೆ ಗಮನ ಕೊಡಬೇಕು. ಫಸ್ಟ್ ನಾವು ಸ್ಟಾರ್ಟ್ ಮಾಡೋದು ಯಾವಾಗಲೂ ಕೂಡ ಈ ರೀತಿ ಇತ್ತು ಅಂತ ಹೇಳಿದರೆ, ಕೊನೆಗೆ ಫಿನಿಶಿಂಗ್ ಆದಮೇಲೆ ನಿಮ್ಮ ಆಪೋಸಿಟ್ ಡೈರೆಕ್ಷನಲ್ಲಿ ನಾವು ಫಿನಿಶ್ ಮಾಡೋದು. ಹಾಗಾಗಿ ಹ್ಯಾಂಡ್ ಮೂಮೆಂಟ್ಸ್ ಕಡೆಗೆ ನೀವು ಸ್ವಲ್ಪ ಗಮನ ಕೊಡಬೇಕಾಗುತ್ತೆ. ಜೊತೆಗೆ ಲೆಗ್ ಮೂಮೆಂಟ್ಸ್. ಓಕೆನಾ, ನೋಡ್ಕೊಳ್ಳಿ, ಲೆಗ್ ಮೂಮೆಂಟ್ನ ಹೇಳ್ಕೊಡ್ತೀನಿ. ವಿತೌಟ್ ಹ್ಯಾಂಡ್ ಮೂಮೆಂಟ್ಸ್, ಲೆಗ್ ಮೂಮೆಂಟ್ಸ್ ಅಷ್ಟೇ ತೋರಿಸ್ಕೊಡ್ತೀನಿ. ಹೀಗಿರ್ತೀರಿ, ಹೀಗಿದ್ದು ರೈಟ್ ಲೆಗ್ಗನ್ನು ಮುಂದೆ ಇಡಿ, ಲೆಫ್ಟ್ ಲೆಗ್ಗಲ್ಲಿ ಜಂಪ್ ತಗೊಳ್ಳಿ, ರೈಟ್ ಲೆಗ್ಗಲ್ಲಿ ಕಿಕ್ ಮಾಡಿ ಬ್ಯಾಕ್ ಹೋಗಿ ಈ ರೀತಿ ಪೊಸಿಷನ್ ಬರಬೇಕಾಗುತ್ತೆ. ನೋಡಿ, ಹಾಗೆ ಲೈಟಾಗಿ ಹ್ಯಾಂಡ್ ಮೂಮೆಂಟ್ಸ್ ಮಾಡ್ತೀನಿ. ಈ ರೀತಿ ಇರ್ತೀರಿ, ಜಂಪ್, ಕಿಕ್, ಈ ರೀತಿ. ಓಕೆ, ನೋಡ್ಕೊಳ್ಳಿ, ನಿಮ್ಮ ಕಾನ್ಸಂಟ್ರೇಷನ್ ಎಲ್ಲವೂ ಕೂಡ ಬಂದ್ಬಿಟ್ಟು ಲೆಗ್ ಮೇಲೆ ಇರಲಿ. ಓಕೆನಾ, ಇದು ವೈರಲ್ ವೈಂಡ್ ಕಿಕ್ ಆಗಿರುತ್ತೆ. ಇದರ ನೆಕ್ಸ್ಟ್ ಮೂಮೆಂಟ್ ಬಂದ್ಬಿಟ್ಟು ಔಟ್ಸೈಡ್ ಲೋಟಸ್ ಕಿಕ್ ಅಂತ ಹೇಳಿ. ಓಕೆ, ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಔಟ್ಸೈಡ್ ಲೋಟಸ್ ಕಿಕ್ ಮಾಡಬೇಕು ಅಂತ ಹೇಳಿದರೆ ಇದರ ಪೊಸಿಷನ್ ಬಂದ್ಬಿಟ್ಟು ಸೇಮ್ ಆ್ಯಸ್ ಇಟ್ ಈಸ್. ಹಾರ್ಸ್ ಸ್ಟಾನ್ಸು ತುಂಬ ಮುಖ್ಯವಾಗಿರುತ್ತೆ. ಹಾಗಾಗಿ ಹಾರ್ಸ್ ಸ್ಟಾನ್ಸನ್ನು ನೀವು ಕಲೀರಿ. ಓಕೆ, ಅಥವಾ ನೀವು ಕಲಿಬೇಕಾದ್ರೆ ಈ ರೀತಿ ಕೂಡ ಇರ್ಬೋದು. ಬಟ್ ಪೋಸ್ಟ್ ಸ್ಟಾನ್ಸ್ಗೆ ನಾವು ಟರ್ನ್ ಆದರೆ ಬೆಟರ್. ಯಾಕಂದರೆ ಫಿನಿಶಿಂಗ್ ಸೆಟ್ಟನ್ನು ನಾವು ಯಾವಾಗಲೂ ಕೂಡ
ಈ ಒಂದು ಔಟ್ಸೈಡ್ ಲೋಟಸ್ ಕಿಕ್ಕಿಗೆ ಆರ್ ಸ್ಟಾನ್ಸಿಗೆ ಬರೋಲ್ಲ, ಬೋ ಸ್ಟಾನ್ಸ್ಗೆ ಬಂದು ನಿಂತ್ಕೊತೀವಿ. ಸಿ ಹ್ಯಾಂಡ್ ಮೂಮೆಂಟ್ ಇದಿರುತ್ತೆ. 1 2 3 4 ಈ ರೀತಿ ನಮ್ಮ ಹ್ಯಾಂಡ್ ಮೂಮೆಂಟ್ ಈ ಒಂದು ಔಟ್ಸೈಡ್ ಲೋಟಸ್ ಕಿಕ್ಕಿಗೆ ಬೇಕಾಗುತ್ತೆ. ಓಕೆ, ಇದು ಹ್ಯಾಂಡ್ ಮೂಮೆಂಟ್ ನೋಡ್ಕೊಂಡ್ರಲ್ಲ. ಫಸ್ಟು ಕೂಡ ಇದೇ ಮಾಡಬೇಕಾಗುತ್ತೆ, ಕೊನೆಗೂ ಅಂದರೆ ಫಿನಿಶಿಂಗ್ ಕೂಡ ಇದೇ ಮೂಮೆಂಟೇ ನೀವು ಮಾಡಬೇಕಾಗುತ್ತೆ. ಸಿ ಈಗ ಹ್ಯಾಂಡ್ ಮೂಮೆಂಟ್ ಹಿಂಗಿರುತ್ತೆ. ನಿಮ್ಮ ಎಡಗಾಲಿಂದ ಈ ರೀತಿ ಮೇಲ್ಗಡೆಗೆ ಸ್ವೀಪ್ ಮಾಡಬೇಕಾಗುತ್ತೆ. ಸ್ವೀಪ್ ಮಾಡಿ ಸ್ವಲ್ಪ ಜಂಪ್ ಮಾಡಬೇಕಾಗುತ್ತೆ. ಜಂಪ್ ಮಾಡಾದ್ಮೇಲೆ ಈ ಕಾಲನ್ನು ನೀವು ಈ ರೀತಿ ಕಿಕ್ ಮಾಡಬೇಕಾಗುತ್ತೆ. ಕಿಕ್ ಮಾಡುವಾಗ ನಿಮ್ಮ ಬಲಗಡೆ ರೈಟ್ ಸೈಡ್ ಏನು ಕಿಕ್ ಮಾಡ್ತಿರ್ತೀರಿ ಆಗ ಬಲಗಡೆ ಕೈಗೆ ಸಿ ಈ ರೀತಿ ನಾವು ಸ್ಲ್ಯಾಪ್ ಮಾಡಬೇಕಾಗುತ್ತೆ ಫೂಟ್ಗೆ. ಸಿ ಸ್ಲ್ಯಾಪ್ ಇದನ್ನು ನೀವು ಕಲಿಬೇಕಾದ್ರೆ ನೀವು ಕೂಡ ಈ ಥರ ಕಿಕ್ ಮಾಡಿ ಸ್ಲ್ಯಾಪ್ ಮಾಡಿ. ಸಿ ನೋಡ್ಕೊಳ್ಳಿ, ಹೀಗಿರ್ತೀರಿ ಸ್ಲ್ಯಾಪ್, ಮತ್ತು ಹೀಗಿರ್ತೀರಿ ಸ್ಲ್ಯಾಪ್. ಇದಾದಮೇಲೆ ಹ್ಯಾಂಡ್ ಮೂಮೆಂಟ್ ಏನು ಹೇಳ್ಕೊಟ್ಟಿದ್ದೆ, ಇದನ್ನ ಹೇಳ್ಕೊಟ್ಟಿದ್ದೆ ಅಲ್ವಾ. ಈಗ ನೋಡ್ಕೊಳ್ಳಿ, ಆಮೇಲೆ ಸ್ವೀಪ್ ಮಾಡಬೇಕು ಸ್ವಲ್ಪ ಹೇರಲ್ಲಿ, ಆಮೇಲೆ ಜಂಪ್ ತಗೋಬೇಕು, ರೈಟ್ ಕಿಕ್ ಮಾಡಬೇಕು, ಸ್ಲ್ಯಾಪ್ ದ ಫೂಟ್ ಮಾಡಬೇಕು. ಆಮೇಲೆ ಇಲ್ಲಿ ಇಳಿದ ಮೇಲೆ ಹ್ಯಾಂಡ್ ಈ ರೀತಿ ಪೋಷನಿಗೆ ಬರಬೇಕು. ಇವೆಲ್ಲವನ್ನು ಕೂಡ ನಾವು ಮಾಡೋಣ. ಯಾರಿಗೆ ಗೊತ್ತಾಗಲ್ಲ ನಿಧಾನಕ್ಕೆ ನೀವು ಸ್ಟೆಪ್ ಬೈ ಸ್ಟೆಪ್ಪು ನೋಡ್ಕೊಂಡು ಕಲಿಯಿರಿ. ಓಕೆ, ಸಿ ಇವಾಗ ಔಟ್ಸೈಡ್ ಲೋಟಸ್ ಕಿಕ್ಕನ್ನು ನಿಧಾನವಾಗಿ ಮಾಡ್ಕೊಡ್ತೀವಿ. ಪೊಸಿಷನ್ 1 ಓಕೆ 2 3 4 5 ಗೊತ್ತಾಯ್ತಲ್ವಾ. ನೋಡಿ ಇನ್ನೊಮ್ಮೆ ಮಾಡ್ತೀನಿ. 1 2 3 ಸ್ವಲ್ಪ ಸ್ಪೀಡಾಗಿ ಮಾಡಿದಾಗ ನೀವು 5 ಸ್ಟೆಪ್ ಮಾಡಿದ್ರಿ, ಈಗ 3 ಸ್ಟೆಪ್ಪಿಗೆ ಮಾಡಿಬಿಡ್ತೀರಿ. ಇದನ್ನು ನೀವು 2ಕ್ಕೆ ತಗೊಂಬಂದು ನಿಲ್ಲಿಸ್ಬೇಕು. ಸಿ ಗೊತ್ತಾಯ್ತಲ್ವಾ. ಇದು ಔಟ್ಸೈಡ್ ಲೋಟಸ್ ಕಿಕ್ ಆಗಿರುತ್ತೆ. ಇನ್ನೊಂದು ಸತಿ ಮಾಡ್ತೀನಿ, ನೀಟಾಗಿ ನೋಡ್ಕೊಳ್ಳಿ. ಓಕೆ, ನಾವು ಇವಾಗ ಕೊನೆಯ ಮೂಮೆಂಟ್ ಅಂದರೆ ಶಾವ್ಲಿನ್ ಕುಂಗ್ ಅಲ್ಲಿ ಬೇಸಿಕ್ 18 ಸ್ಕಿಲ್ಗಳು ಏನು ಬಹು ಮುಖ್ಯ ಅಂತ ನಾವು ಹೇಳಿದ್ವಿ. ಅದರಲ್ಲಿ ಕೊನೆಯ ಮೂಮೆಂಟ್ನ ಹೆಸರು ಬಂದು ಲೆಗ್ ಸ್ವೀಪ್ ಅಂತ ಹೇಳಿ. ಓಕೆ, ಇದಕ್ಕೆ ನೀಟಾಗಿ ನೋಡ್ಕೊಳ್ರಿ, ಯಾಕಂದರೆ ನೀವು ಈ ಮೂಮೆಂಟನ್ನು ಕೆಲವೊಂದು ಮೂವೀಸಲ್ಲಿ ಆಮೇಲೆ ಕೆಲವೊಂದು ಸ್ಟೇಜ್ ಶೋಸಲ್ಲೆಲ್ಲ ಕೂಡ ನೀವು ನೋಡಿರ್ತೀರಿ. ಅದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ನೀಟಾಗಿ ನೋಡ್ಕೊಡಿ. ಓಕೆ, ಸಿ ಈ ಒಂದು ಲೆಗ್ ಸ್ವೀಪ್ ಮಾಡಲಿಕ್ಕೆ ನಾವು ಮೊದಲನೇ ಸ್ಟಾನ್ಸ್ ಹೀಗಿರ್ತೀವಿ. ಈಗ ಈ ಬಲಗಾಲಿನ ಹತ್ರ ನಾವು ಎಡಗಾಲನ್ನ ತೆಗೆದುಕೊಳ್ಬೇಕಾಗುತ್ತೆ. ಆಮೇಲೆ ಜೊತೆಗೆ ಹ್ಯಾಂಡ್ ಮೂಮೆಂಟ್ ಬಂದು ಈ ರೀತಿ ಅಥವಾ ಈ ರೀತಿ ಇಟ್ಕೋಬೋದು. ಓಕೆ, ಸಿ 1 2 ಈ ರೀತಿ ಮಾಡಬೇಕಾಗುತ್ತೆ. ಈಗ ನಿಮ್ಮ ರೈಟ್ ಲೆಗ್ ಓಕೆ ಜೊತೆಗೆ ಹ್ಯಾಂಡ್ಸ್ಗಳನ್ನು ಕೂಡ ನೀವು ಡೌನ್ ಮಾಡಬೇಕು. ಹಿಂಗಿದ್ರಾ ಈಗ ಇಲ್ಲಿ ಈ ಮೂಮೆಂಟ್ ಬರಬೇಕಾಗುತ್ತೆ. ಯಾವ ರೀತಿ ಅಂತ ಹೇಳ್ತೀನಿ. ಸಿ ಒಂದೇ ಸತಿಗೆ ಮಾಡೋಕ್ಕೆ ಟ್ರೈ ಮಾಡೋಣ. ಫಸ್ಟ್ ಹೀಗಿರ್ತೀರಿ. 1 2 ಓಕೆ, ಈಗ 3 ಕಾಲು ನೋಡ್ಕೊಳ್ಳಿ. ಈ ಕಾಲು ಹೀಗಿರ್ತೈತಿ. ಈ ಕಾಲನ್ನು ನೀವು ಹೀಗೆ ತೆಗೆದುಕೊಳ್ಬೇಕಾಗುತ್ತೆ. ಇದನ್ನು ನಾವು ಹ್ಯಾಂಡ್ನ ಸಹಾಯದಿಂದ ಈ ಕಾಲನ್ನ ಎತ್ತಿ ಮುಂದೆ ಇಡಬೇಕಾಗುತ್ತೆ. ಇದು ಸ್ವೀಪ್ ಮಾಡಬೇಕಾಗುತ್ತೆ. ಈ ರೀತಿ ಪೋಷನಿಗೆ ಬರಬೇಕಾಗುತ್ತೆ. ಕೊನೆಗೆ ನಾವು ಮೊದಲಿಗೆ ಏನು ಪೋಷನ್ ತೊಗೊಂಡಿದ್ವಿ ಆ ಪೋಷನ್ಗೆ ನೀವು ಸ್ಟಾಪ್ ಮಾಡಬೇಕಾಗುತ್ತೆ ಈ ರೀತಿ. ಓಕೆ, ಸಿ ಇದನ್ನ ನಿಧಾನವಾಗಿ ಮಾಡಿ ತೋರಿಸ್ತೀನಿ. ಈಗಿರ್ತೀರಿ.
ಸಿ ಹೀಗಿರ್ತೀರಿ, ಈಗ ತೊಗೋತೀರಿ, ಈಗ ತೊಗೋತೀರಿ, ಲಾಸ್ಟ್ ಹೀಗೆ ಫಿನಿಶ್ ಮಾಡ್ತೀರಿ. ಇದು ಸ್ವೀಪ್ ದ ಲೆಗ್ ಅಂತ ಹೇಳಿ. ಒನ್ ಮೋರ್ ಟೈಮ್ ನಾವು ಮಾಡೋಣ. ಓಕೆ, ಸಿ ಮೊದಲನೇ ಸ್ಟೆಪ್ ನೀವು ನೋಡ್ಕೊಳ್ಳಿ, ಕನ್ಫ್ಯೂಸ್ ಆಗ್ತಿರ್ತೀರಿ ಎಲ್ಲರೂ ಕೂಡ. ಹೀಗಿರ್ತೀರಲ್ಲ, ಹೀಗೆ. ಓಕೆ, ಅಂದರೆ ನಾವು ಲೆಫ್ಟ್ ಲೆಗ್ನ ಸಹಾಯದಿಂದ ಹಾಫ್ ಸಿಟ್ಟಿಂಗ್ ಪೊಸಿಷನ್ಗೆ ಹೋಗ್ತಿರ್ಬೇಕಾಗುತ್ತೆ. ಹೀಗೆ ಹೀಗೆ ನೋಡ್ಕೊಳ್ಳಿ. ಒನ್, 2, 3, 4. ಓಕೆ, ನೋಡಿದ್ರಲ್ಲ, ಫಸ್ಟ್ ಒನ್ ನೀವು ಕಲ್ತಿದ್ದು ವೈರಲ್ ವೈನ್ ಕಿಕ್, ಅದಾದಮೇಲೆ ಔಟ್ಸೈಡ್ ಲೋಟಸ್ ಕಿಕ್, ಅದಾದಮೇಲೆ ಸ್ವೀಪ್ ದ ಲೆಗ್ ಸ್ವೀಪ್ ಅಂತ ಹೇಳ್ತೀವಿ. ಓಕೆ, ಇವಿಷ್ಟನ್ನು ಒಂದೊಂದ್ಸತಿ ಮಾಡಿ ತೋರಿಸ್ಬಿಡ್ತೀನಿ. ಕೊನೆಯದಾಗಿ ನೀಟಾಗಿ ನೋಡ್ಕೊಳ್ಳಿ, ಮನೆಯಲ್ಲೇ ನೀವು ಕೂಡ ಪ್ರಾಕ್ಟೀಸ್ ಶುರು ಮಾಡಿ. ಫಸ್ಟ್ ಇದು ವೈರಲ್ ವೈನ್ ಕಿಕ್ ಆಗಿರುತ್ತೆ. ನೆಕ್ಸ್ಟ್ ಔಟ್ಸೈಡ್ ದ ಲೋಟಸ್ ಕಿಕ್ ಆಗಿರುತ್ತೆ. ಇದು ಔಟ್ಸೈಡ್ ದ ಲೋಟಸ್ ಕಿಕ್ ಆಗಿರುತ್ತೆ. ಕೊನೆಯದಾಗಿ ನಾವು ಲೆಗ್ ಸ್ವೀಪ್ ಮಾಡಿದ್ವಿ. ಇದು ಲೆಗ್ ಸ್ವೀಪ್ ಆಗಿರುತ್ತೆ. ಇವಿಷ್ಟು ವಿಡಿಯೋಗಳನ್ನು ನೀವು ನೀಟಾಗಿ ನೋಡಿ ಕಲೀರಿ. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀರಿ.